ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮ್ಯಾಕ್ಸ್ ಪಪ್ಪಿನ ತಗೊಂಡೋಗಕ್ಕೆ ಕಸ್ಟಮರ್ ಬಂದಿದ್ರು. ಅವರು ಬಂದು ಪಪ್ಪಿನೆಲ್ಲ ನೋಡಿ ಸೆಲೆಕ್ಟ್ ಮಾಡಿ ಪಪ್ಪಿನ ತಗೊಂಡೋದ್ರು. ಪಪ್ಪಿಗಳೆಲ್ಲ ತುಂಬಾ ಒಳ್ಳೆ ಸೈಜಲ್ಲಿ ಬರ್ತಾ ಇದೆ. ಪಪ್ಪಿಗಳನ್ನ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ನೋಡ್ಬೋದು ನೀವು. ಮ್ಯಾಕ್ಸ್ ತುಂಬಾ ಒಳ್ಳೆ ಪಪ್ಪಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಕೌಂಟಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಲಾಸ್ಟ್ ಒಂದ್ ಕಡೆ 9 ಮರಿ ಹಾಕಿತ್ತು, ಇಲ್ಲಿ ಬಂದು 8 ಮರಿ ಹಾಕಿದೆ. ಇದ್ರಲ್ಲಿ 5 ಮೇಲು ಹಾಗೆ 3 ಫಿಮೇಲ್ ಇದೆ. ಇವತ್ತು ನಮ್ಮನೆ ಸ್ಟೇರ್ ಕೇಸ್ ಇದೆಯಲ್ಲ, ಇದಕ್ಕೆ ಸೈಡ್ ಕಬ್ಬಿಣನ ಕಟ್ತಾ ಇದ್ದಾರೆ. ವೆಲ್ಡಿಂಗ್ ಅವ್ರು ಬಂದಿದ್ರು. ಕಬ್ಬಿಣನ ಬಂದು ಶನಿವಾರ ಸಂತಾನ ತಗೊಂಡೋಗೋಣ ಅಂತ ಹೇಳಿ ಇಲ್ಲೇ ಒಂದು ಅಂಗಡಿಗೆ ಬಂದೆ. ಕೊಡ್ಲಿಪೇಟೆಯಲ್ಲಿ ಕೇಳಿದೆ, ಕೆಲವೊಂದು ಕಬ್ಬಿಣಗಳು ಇರಲಿಲ್ಲ. ಹಾಗಾಗಿ ಶನಿವಾರ ಸಂತೆಲಾದ್ರೆ ತುಂಬಾ ಅಂಗಡಿಗಳಿದೆ, ಮತ್ತೆ ಎಲ್ಲ ಕೂಡ ಕಬ್ಬಿಣ ಎಲ್ಲ ಸಿಗುತ್ತೆ ಇಲ್ಲಿ. ಕಬ್ಬಿಣ ಎಲ್ಲ ತರೋಷ್ಟರೊಳಗೆ ವೆಲ್ಡಿಂಗ್ ಅವ್ರು ಬಂದಿದ್ರು. ಹಾಗೆ ಒಂದು 5 ಲೀಟರ್ ಡೀಸೆಲ್ ಬೇಕು ಅಂತ ಹೇಳಿದ್ರು, ಅದನ್ನು ಕೂಡ ತಂದ್ಕೊಟ್ಟೆ. ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣ ಮನೆ ಕಡೆ ಹೊರಟೆ. ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ ಮದುವೆ ಇದೆ, ಹಾಗಾಗಿ ಪೈಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅವ್ರ ಮನೇಲಿ. ಅದಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ಏನು ಅಂತ ನೋಡೋಣ ಅಂತ ಬಂದೆ. ಈಗಷ್ಟೇ ಕೆಲಸ ಎಲ್ಲ ಶುರು ಮಾಡಿದ್ದಾರೆ, ಇನ್ನು ಸ್ವಲ್ಪ ದಿನ ಆಗುತ್ತೆ ಪೈಂಟ್ ಎಲ್ಲ ಹೊಡೆಯೋದಕ್ಕೆ. ಮನೆಗೆ ಹೋಗಿ ಬರೋಷ್ಟೊಳಗೆ ಸಿಂಟಾಕ್ಸ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ. ಸೊ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದಾರೆ ಇವರು. ನೆಕ್ಸ್ಟ್ ಬಂದು ಸ್ಟೇರ್ ಕೇಸ್ ಹತ್ರ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ. ಇವತ್ತಂತೂ ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇವತ್ತು ಗಾರೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಕಟ್ಟಿದ್ದು ಬೇರೆ, ಈಗ ಪ್ಲಾಸ್ಟಿಂಗ್ ಮಾಡ್ತಿರೋರು ಬೇರೆ. ಅವರಿಬ್ರು ಕೂಡ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ವೆಲ್ಡಿಂಗ್ ಕೆಲಸ ಕೂಡ ಆಗ್ತಾ ಇದೆ. ಇನ್ನ ಗಾರೆ ಕೆಲಸದವರಿಗೆ ಪೀಸ್ ಅಂಡ್ ಹಾಗೆ ಸಿಮೆಂಟ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತರ್ಸಾಕೊಟ್ಟೆ ಇವತ್ತು ಗಾರೆ ಕೆಲಸ ಮಾಡೋರು ಮೀನ್ ಮಾರ್ಕೊಂಡ್ ಬಂದಿದ್ರು ಅಂತ ಹೇಳಿ ಅವ್ರ ಹತ್ರ ಒಂದು ಮೀನ ತಗೊಂಡಿದ್ದಾರೆ. ಸೊ ಇದು ಒಂದು ಕ್ಯಾಟ್ ಫಿಶ್. ಪ್ಲಾಸ್ಟಿಂಗ್ ಕೆಲಸಕ್ಕೆ ಬಂದಿರೋರು ಕೋಲ್ಕತ್ತಾದವರು. ಸೊ ಹಾಗಾಗಿ ಅವರು ನಮ್ಮ ಬಿಲ್ಡಿಂಗ್ ಏನಿದೆ ಇಲ್ಲೇ ಉಳ್ಕೋತಾರೆ. ಅದರಿಂದ ಬೆಳಗ್ಗೆ ಸಂಜೆ ಎಲ್ಲ ಇವರೇ ಅಡುಗೆ ಮಾಡ್ಕೋತಾರೆ ಇಲ್ಲಿ. ಪ್ರತಿದಿನ ಸಂಜೆ ಟೈಮಲ್ಲಿ ಇವರಿಗೆ ಚಿಕನ್ ಆಗಲೇಬೇಕು. ಚಿಕನ್ ಇಲ್ದಲೆ ಬೇರೆ ಊಟ ಮಾಡಲ್ಲ, ಪ್ರತಿದಿನ ಚಿಕನ್ ತಿಂತಾರೆ. ಬಟ್ ಇವತ್ತು ಫಿಶ್ ಬಂದಿದೆ ಅಂತ ಹೇಳಿ ಮೀನನ್ನ ತಗೊಂಡಿದ್ದಾರೆ. ಇವತ್ತು ಬಂದು ಪಿಟ್ಟುಗುಂಡಿಗೆ ಅದ್ರ ಮೇಲೆ ಕಾಂಕ್ರೀಟ್ನ ಹಾಕ್ತಾ ಇದ್ರು. ಹಾಗಾಗಿ ಒಂದು ಬಾಳೆ ಕಂಬ ಬೇಕು ಅಂತ ಹೇಳಿದ್ರು. ಇದರಿಂದ ನಾನು ನಮ್ಮಮ್ಮ ಹೋಗಿ ಒಂದು ಬಾಳೆ ಕಂಬನ ಕಡ್ಕೊ ಬಂದ್ವಿ. ಇಷ್ಟುದ್ದ ಬೇಡ ಇತ್ತು, ಆದ್ರೂ ಕೂಡ ನಮ್ಮಮ್ಮ ಇಷ್ಟು ದೊಡ್ಡದಿರ್ಲಿ ಅಂತ ಹೇಳ್ಬಿಟ್ಟು ತಗೊಬಂದ್ರು. ನೋಡಿದ್ರೆ ಇಷ್ಟ ಉದ್ದ ಕಟ್ ಮಾಡ್ಕೊಂಡು ಇವರು ಹಾಕೋತಾ ಇದಾರೆ. ಸುಮ್ಮನೆ ಅಷ್ಟು ದೊಡ್ಡದನ್ನ ಹೊತ್ಕೊಂಡ್ ಬಂದ್ವಿ. ಈ ರೀತಿ ಇಟ್ಟು ಇದ್ರ ಮೇಲೆ ಕಾಂಕ್ರೀಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಫೈನಲ್ ಫಿಟ್ಟಿಂಗ್ ಟೈಮಲ್ಲಿ ಸೊ ಇದೇನಿದೆ ಬಾಳೆ ಕಂಬ, ಇದನ್ನ ತೆಗೆದಾಕೋದಕ್ಕೆ ಈಸಿ ಆಗುತ್ತೆ. ಹೋಲ್ ಇರುತ್ತಲ್ಲ, ಹೋಲಲ್ಲಿ ಪೈಪ್ ಎಲ್ಲ ಕೊಡೋದಕ್ಕೆ ಈಸಿ ಇರುತ್ತೆ. ಇಷ್ಟೆಲ್ಲ ಕೆಲಸ ನಾವು ಮಾಡೋಷ್ಟರೊಳಗೆ ವೆಲ್ಡಿಂಗ್ ಅವರು ಅವ್ರ ಕೆಲಸನ ಮುಗಿಸಿದ್ರು. ನೋಡ್ಬೋದು ಈ ರೀತಿ ಬಂದಿದೆ ಫೈನಲ್ ಆಗಿ. ಇದಕ್ಕೆ ಇನ್ನು ಪ್ರೈಮರ್ ಹೊಡೆದು ನೆಕ್ಸ್ಟ್ ಪೈಂಟ್ ಬೇರೆ ಹೊಡಿಬೇಕು. ಪ್ರೈಮರ್ ಎಲ್ಲ ನಾಳೆ ತಗೊಂಬಂದು ನಾನೇ ಹೊಡಿಬೇಕು. ಇದಕ್ಕೆ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಆದಷ್ಟು ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಕೆಲವೊಂದು ಮಣ್ಣಿನ ಕೆಲಸ, ಹಾಗೆ ರೀತಿ ಪೈಂಟ್ ಹೊಡೆಯೋ ಕೆಲಸ, ಇದನ್ನೆಲ್ಲ ನಾನೇ ಮಾಡಬೇಕು. ಇದರಿಂದ ಸ್ವಲ್ಪ ದುಡ್ಡಾದ್ರೂ ಸೇವ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ಆದ್ಮೇಲೆ ಸ್ವಲ್ಪ ಕ್ಯೂರಿಂಗ್ ಮಾಡೋಕ್ಕಿತ್ತು, ವಾಟರ್ ಎಲ್ಲ ಹಾಕೋದಕ್ಕೆ ಗೋಡೆಗಳಿಗೆ. ಅದನ್ನೆಲ್ಲ ಹಾಕಿ ಬಂದು ಊಟನ ಮುಗಿಸಿ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೇಟಿ ಆಗೋಣ.